ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಗೋವಾಗೆ ಬಂದಿದ್ದೀನಿ. ಈಗ ನೀವು ಗೋವಾಗೆ ಬರಬೇಕು ಅಂದ್ರೆ ದೇರ್ ಆರ್ ಸೆವರಲ್ ಆಪ್ಷನ್ಸ್. ನೀವು ಬಸ್ಸಲ್ಲಿ ಬರ್ಬೋದು, ಟ್ರೈನಲ್ಲಿ ಬರ್ಬೋದು, ಅಥವಾ ಪ್ರೈವೇಟ್ ವೆಹಿಕಲ್ಸ್ ಅಲ್ಲಿ ಬರ್ಬೋದು. ನಾವು ಬಂದ್ಬಿಟ್ಟು ಸ್ಲೀಪರ್ ಬುಕ್ ಮಾಡ್ಕೊಂಡಿದ್ದೆ. ನಾನು ಅಂಡ್ ನಮ್ಮಮ್ಮ ಇಬ್ರು ಸ್ಲೀಪರ್ ಬುಕ್ ಮಾಡ್ಕೊಂಡಿದ್ರಿ. ಒನ್ ಇಂಡಿವಿಜುವಲ್ ಪರ್ಸನ್ ಬಂದು ಬಿಲೋ 1000 ರೂಪೀಸ್ ಆಗ್ಬೋದು, ಅಬೌವ್ 1000 ಆಗುತ್ತೆ. ನಿಮ್ ಬಜೆಟ್ ಮೇಲೆ ವೇರಿ ಆಗುತ್ತೆ ಅದು. ಅಂಡ್ ಸೀಸನ್ ಟೈಮಲ್ಲಿ ಬಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಅಟ್ ಪ್ರೆಸೆಂಟ್ ಬಂದು ನಾನು ಗೋವಾನಲ್ಲಿ ಬಾಗಾ ಬೀಚಿಗೆ ಬಂದೆ. ಫಸ್ಟ್ ಆಫ್ ಆಲ್ ನೀವೇನಾದ್ರೂ ಸ್ಲೀಪರ್ ಅಲ್ಲಿ ಬರೋ ತರ ಇದ್ರೆ ಬನಾಜಿ ಬಸ್ ಸ್ಟ್ಯಾಂಡ್ ಹತ್ರ ಬರ್ಬೇಕು. ಅಲ್ಲಿ ಇಳ್ಕೊಂಡ್ ನಂತರ ಅಲ್ಲಿಂದ ಬಾಗಾ ಬೀಚಿಗೆ ಬಸ್ ಇರುತ್ತೆ. 40 ರೂಪೀಸ್ ತಗೊಂತಾರ ಅಷ್ಟೇ. ಅದೇ ನೀವೇನಾದ್ರೂ ಟ್ಯಾಕ್ಸಿ ಪ್ರಿಫರ್ ಮಾಡಿದ್ರೆ 1200 ರೂಪೀಸ್ ಪೇ ಮಾಡ್ಬೇಕಾಗತ್ತೆ. ಅದೇ ನೀವೇನಾದ್ರೂ ಬನಾಜಿನಿಂದ ಈ ಒಂದು ಬಾಗಾ ಬೀಚ್ಗೆ ಬಸ್ಸಲ್ಲಿ ಬರೋ ತರ ಇದ್ರೆ ಜಸ್ಟ್ 40 ರೂಪೀಸ್ ಪೇ ಮಾಡಿದ್ರೆ ಸಾಕು. ಬಾಗಾ ಬೀಚ್ ಹತ್ರ ನಿಮ್ನ ಬಿಟ್ಬಿಡ್ತಾರೆ. ಇಲ್ಲಿ ರೂಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಗೋವಾನಲ್ಲಿ ಸೀಸನ್ ಅಲ್ಲ, ಸೊ ನನಗೆ ಈ ಒಂದು AC ರೂಮ್ ಇರುತ್ತಲ್ವಾ, ಅದು 1000 ರೂಪೀಸ್ ಆಯ್ತು. ನಾನ್ AC ಬಾಲ್ಕನಿ ಇಲ್ದಿರೋ ರೂಮ್ಸ್ ಅಂದ್ರೆ 800 ಆಗುತ್ತೆ. ಬಟ್ ನಾವು AC ಪ್ಲಸ್ ಬಾಲ್ಕನಿ ವ್ಯೂ ಇರೋ ಅಂತ ತಗೊಂಡ್ರಿ. ನಾನೀಗಿರೋದು ಬಂದು ಪಬ್ ಲೈನ್ ಅಲ್ಲಿ ನಾರ್ಮಲ್ ಆಗಿ ಸೀಸನ್ ಇದೆ, ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ಇವಾಗ ಗೋವಾ ಸೀಸನ್ ಅಲ್ಲ ಅನ್ನೋದಕ್ಕೆ ಕಮ್ಮಿ ಪ್ರೈಸ್ ಅಲ್ಲಿ ಇದೆ. ಈಗ ಬಂದ್ರಿ, ಫ್ರೆಶ್ ಅಪ್ ಆಗಿದ್ದೆಲ್ಲ ಆಯ್ತು. ಈಗ ಬೀಚ್ ಹತ್ರ ಹೋಗೋಣ. ಬೀಚ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ತಿನ್ಕೊಂಡು ನಾಷ್ಟ ಮಾಡ್ಕೊಂಡು ಬೀಚ್ ಹತ್ರ ಹೋಗ್ಬಿಟ್ಟು ಎಂಜಾಯ್ ಮಾಡ್ಬಿಟ್ಟು ಬರೋಣ. ಸಂಜೆ ಟೈಮಲ್ಲಿ ನಾನು ನೋಡಿಸ್ತೀನಿ ಈ ಒಂದು ಬಾಗಾ ಬೀಚ್ ಪಬ್ ಲೈನ್ ಹೆಂಗಿರುತ್ತೆ ಅಂತ. ಈಗ ನೋಡೋಣ ಗೋವಾ ವೈಬ್ ಹೆಂಗಿರುತ್ತೆ ಅಂತ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ವಿಸಿಟಿಂಗ್ ಗೋವಾ ಅಂಡ್ ಐ ಆಮ್ ಗೋನಾ ಟ್ರಾವೆಲ್ ಗೋವಾ ವಿತೌಟ್ ಎನಿ ಟ್ಯಾಕ್ಸಿ ಆರ್ ಟೇಕಿಂಗ್ ಅ ಸ್ಕೂಟಿ, ಬಿಕಾಸ್ ನನ್ನ ಹತ್ರ DL ಇಲ್ಲ. ಸ್ಕೂಟಿ ಇಲ್ದಿರ ಗೋವಾನ್ ಟ್ರಾವೆಲ್ ಮಾಡೋದು ಹೆಂಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಾನು ಬೀಚ್ ಹತ್ರ ಹೋಗ್ತಾ ಇದ್ದೀನಿ. ಇದು ಎಂಟೈರ್ಲಿ ಪಬ್ ಲೈನ್. ಹಿಂದೆ ನೋಡ್ತಾ ಇರೋದು ಎಲ್ಲಾನು ಪಬ್ ಲೈನ್ ಆಗಿರುತ್ತೆ. ಅಟ್ ಪ್ರೆಸೆಂಟ್ ಬೀಚ್ ಹತ್ರ ಹೋಗ್ತಾ ಇದ್ದೀರಿ. ಈಗ ಈ ತರ ಕಾಣುತ್ತೆ, ಬಟ್ ನೈಟ್ ಟೈಮಲ್ಲಿ ಫುಲ್ ಲೈಟ್ಸ್ ಹಾಕಿರ್ತಾರೆ. ಅಂಡ್ ಆ ಟೈಮಲ್ಲಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಪಬ್ ಲೈನ್. ನಮ್ಮಮ್ಮಗೆ ಹಸುವಾಗ್ತಿದೆ ಅಂತ ಒಂದು ವೆಜಿಟೇರಿಯನ್ ಹೋಟೆಲ್ ಹುಡುಕ್ತಾ ಇದ್ದಾರೆ. ಇಲ್ಲಿ ಉಡುಪಿ ಪ್ಯೂರ್ ವೆಜ್ ಅಂತ ಹೋಟೆಲ್ ಇದೆ, ಸೊ ಅಲ್ಲಿಗೆ ಹೋಗಿ ಟ್ರೈ ಮಾಡಬೇಕು. ಆಕ್ಚುಲಿ ಬಂದು ಅವನ್ ದೋಸೆ ಬಂದು ಸ್ವಲ್ಪ ವಿಯರ್ಡ್ ಟೇಸ್ಟ್ ಇತ್ತು, ತಿನ್ನಕ್ಕೆ ಆಗಲ್ಲ ಅನ್ನೋ ತರ ಏನೂ ಇರ್ಲಿಲ್ಲ. ಸ್ವಲ್ಪ ಎಲ್ಲೆಲ್ಲ ಆಗ್ಬಿಟ್ಟು ಸ್ವಲ್ಪ ಓಕೆ ಇಷ್ಟ ಆಗೈತು, ಬಟ್ ನಮ್ಮ ಅಮ್ಮಗೆ ಇಷ್ಟ ಆಗಿಲ್ವಂತೆ. ಹೆಂಗಿತ್ತಮ್ಮ ದೋಸೆ? ಚೆನ್ನಾಗಿಲ್ವಾ? ನಮ್ಮಮ್ಮ ಫೀಲಿಂಗ್ ಏನಂದ್ರೆ, ಈಗ ನಾವು ಔಟ್ಸೈಡ್ ತಿಂದಾಗೆಲ್ಲ ನಮ್ಮಮ್ಮ ಫೀಲಿಂಗ್ ಹೆಂಗಿರುತ್ತೆ ಅಂದ್ರೆ, ನಾನ್ ಮಾಡಿದ್ರೆ ಇನ್ನೂ ಬೆಟರ್ ಆಗಿ ಮಾಡ್ತೀನಿ ಅಂತ ಅನ್ಕೊಂತಾ ಇರ್ತಾರೆ ಅಷ್ಟೇ. ಬಟ್ ಅದ್ ನಿಜ ಅಲ್ಲ. ಆಕ್ಚುಲಿ ಇಲ್ಲಿ ಸ್ಟ್ರೀಟ್ ಶಾಪಿಂಗ್, ಈ ಒಂದು ಪಬ್ ಲೈನ್ ಅಲ್ಲಿ ಸ್ಟ್ರೀಟ್ ಶಾಪಿಂಗ್ ಹೆವಿ ಇರುತ್ತೆ. ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ನೋಡಿ ಅಲ್ಟಿಮೇಟ್ ಆಗಿದೆ. ಈಗ ಬೀಚ್ಗೆ ಎಂಟರ್ ಆಗ್ತಾ ಇದ್ದೀವಿ ನಾವು. ವಾಕಬಲ್ ಡಿಸ್ಟೆನ್ಸ್, ಒಂದು 5 ಮಿನಿಟ್ಸ್ ವಾಕ್ ಅಷ್ಟೇ. ಸೊ ಈ ರೀತಿ ಇರುತ್ತೆ, ಫುಲ್ಲು ಫಿಶ್ ವಾಸನೆ. ಇಲ್ಲಿ ಬೀಚ್ಗೆ ಎಂಟರ್ ಆಗ್ತಾ ಇದ್ರೆ ಫಿಶ್ನಿಂದ ಸ್ಮೆಲ್ ಬರ್ತಿದೆ, ಎಂಟೈರ್ಲಿ ಫಿಶ್ ಸ್ಮೆಲ್ ಬರ್ತಿದೆ. ಈಗ ಅಟ್ ಪ್ರೆಸೆಂಟ್ ನಾವು ಬೀಚ್ ಹತ್ರ ರೀಚ್ ಆಗ್ಬಿಟ್ಟಿದ್ದೀರಿ. ಇಟ್ಸ್ ಲೈಕ್ ನೈಸ್ ಕೈಂಡ್ ಆಫ್ ಥಿಂಗ್. ಜಾಸ್ತಿ ಜನ ಬರ್ಬೋದು. ಹೋಟೆಲ್ಸ್ ಇದೆ, ಸ್ಟೇಸ್ ಇದೆ, ಫುಡ್ ಇದೆ. ಬಟ್ ಫುಡ್ ಸೆಟ್ ಆಗುತ್ತೋ ಇಲ್ವೋ ಅನ್ನೋದು ಒಂದು. ಸಂಜೆನೇ ಆಗಿಲ್ಲ, ಅಷ್ಟು ಒಂಥರ ವೈಬ್ ಇದೆ, ಪಾರ್ಟಿ ವೈಬ್ ಅದು ಗೊತ್ತಾಗ್ತಿದೆ. ನಮ್ಮಮ್ಮ ಆಜ್ಞೆ ಏನಂದ್ರೆ ಬೀಚಲ್ಲಿ ಹೋಗ್ಬೇಕಂತೆ. ನಮ್ಮಮ್ಮ ಬಾಮ ಬೀಚ್ ಹೋಗೋಣ ಬಾ. ತಗೊಂಡೋಗಿ ಇಲ್ಲೆಲ್ಲ ಫುಡ್ಡಿಗನ ಆಲ್ಕೋಹಾಲ್ ಚೀಪಲ್ಲಿ ಸಿಗುತ್ತೆ. ಆಲ್ಕೋಹಾಲ್ ಕಂಪೇರ್ ಮಾಡಿದ್ರೆ ಫುಡ್ ಎಕ್ಸ್ಪೆನ್ಸಿವ್ ಆಗಿ ಸಿಗುತ್ತೆ. ಥ್ಯಾಂಕ್ ಯು. लड़की दीवानी
ಜಗುಳೀಡುತ್ತಿದೆ ಸಿಹಿ ಗಾಳಿ ಮನಸ್ಸಿನ ಹೂದೋಟ ಜನಿಸಿದೆ ಕನಸಲಿ ಕಿರುಚಾಳಿ ಪ್ರೀತಿ ಹಠ ಕಂಗಳ ಈ ಸಂಜೆಗೆ ಒಲಿದಿದೆ ನಾಚಿಕೆ ಮುಡಿದಿದೆ ಸಂಪಿಗೆ ಅರೆ ಅರೆ ಏನಿದು ಹೊಸದಾಗಿ ನಾನು ಕಲೆಕ್ಷನ್ ಮಾಡ್ತಾ ಇದ್ದೀನಿ ನೀ ನನ್ನ ಒಲವು ನೀ ನನ್ನ ಗೆಲುವು ಮೆನಿ ಥಿಂಗ್ಸ್ ಟು ಪರ್ಚೇಸ್ ಬಟ್ ನಮ್ಮಮ್ಮ ಯಾವುದು ತಗೊಳಕ್ಕೆ ಬಿಡ್ತಾ ಇಲ್ಲ. 50 ರೂಪಾಯಿ ಬೇಕಲ್ಲ. ಹಾಂ ನಮ್ಮ ಬೆಂಗಳೂರಾಗ ಅವ್ನು ಮಾವ ಕೊಡ್ತಾನೆ 50 ರೂಪಾಯಿದಲ್ಲ, 10 ರೂಪಾಯಿಗೆ ಯಾರು ಕೊಡಲ್ಲ. ಇದೊಂದು ತಗೊಂಡ್ರಿ ಅಷ್ಟೇ, ನಮ್ಮಮ್ಮ ಏನು ತಗೊಳಕ್ಕೆ ಬಿಡ್ತಲ್ಲ. ಬಟ್ ದಿಸ್ ಶಾಪ್ ಇಸ್ ವೆರಿ ಗುಡ್. ಆ್ಯಕ್ಚುಲಿ ಶಾಪಿಂಗ್ ಅಂತ ಬಂದಾಗ 50 ರುಪೀಸ್ ಟು 100 ರುಪೀಸ್ ಸ್ಟಾಲ್ಸ್ ಅಂತ ಹಾಕಿರ್ತಾರೆ, ಅಲ್ಲೋಗಿ ತಗೊಳ್ಬೋದು. ಐ ಥಿಂಕ್ ನಾನೊಂದು ಫ್ರಿಜ್ ಮ್ಯಾಗ್ನೆಟ್ ತಗೊಂಡೆ ಲೈಕ್ ದಿಸ್ ಆ್ಯಂಡ್ ದಿಸ್ ಇಸ್ ವರ್ತ್ ಫಾರ್ 50 ರುಪೀಸ್. ನನಗೆ ಪ್ರಕಾರ ಇದು 50 ರೂಪಾಯಿಗೆ ವರ್ತ್ ಅಂತ ನನಗನ್ಸುತ್ತೆ, ಬಟ್ ನಮ್ಮ ಅಮ್ಮಗೆ ವರ್ತ್ ಅಂತ ಅನಿಸಿಲ್ಲ. ಬಟ್ ಸ್ಟಿಲ್ ಇಟ್ಸ್ ವೆರಿ ಗುಡ್, ಗೋ ಫಾರ್ ಇಟ್. ಈಗ ಟೈಮ್ 5 o'clock ಆಗ್ತಿದೆ. ನಾನು ನಮ್ಮಮ್ಮ ಸ್ವಲ್ಪ ಫ್ರೆಶ್ ಆಗಿ ಮಾಡ್ಬಿಟ್ಟು ಆಚೆಗೆ ಹೋಗ್ತಾ ಇದ್ದೀರಿ. ಬೇಸಿಕಲಿ ಗೋವಾ ಅಂದರೆ ಬೇಸಿಕಲಿ ಪಾರ್ಟಿ ಅಷ್ಟೇ, ನಾರ್ಮಲ್ ಆಗಿ ಪಾರ್ಟಿ ಒಂದೇ ಜಾಸ್ತಿ ಫೇಮಸ್ ಇರುತ್ತೆ. ಅದು ಬಿಟ್ಟು ಎಂಜಾಯ್ ಮಾಡೋದಕ್ಕೆ ಅಂತ ಆ ರೇಂಜ್ಗೆ ಏನಿಲ್ಲ. ಮೇನ್ ಆಗಿ ನಾರ್ತ್ ಗೋವಾನಲ್ಲಿ, ಸೌತ್ ಗೋವಾನಲ್ಲಿ ಸ್ವಲ್ಪ ನೇಚರ್ ಪ್ಲೇಸಸ್ ಇದೆ. ನಾರ್ತ್ ಗೋವಾ ಅಂದರೆ ಇಟ್ಸ್ ಲೈಕ್ ಬೀಚ್ ಪಾರ್ಟಿ ಅದೇ ಜಾಸ್ತಿ ಇರುತ್ತೆ. ಆ್ಯಕ್ಚುಲಿ ಸಮ್ ಪೀಪಲ್ ಆರ್ ಸೋ ಸ್ವೀಟ್. ಅವರು ಓಕೆ ನನಗೆ ಇದು ಇಷ್ಟ ಅಲ್ಲ ಅಂದರೆ ಓಕೆ ಅಂತ ಹೇಳ್ತಾರೆ. ಸ್ವಲ್ಪ ಜನ ಯಾಕೆ ಇಷ್ಟ ಇಲ್ಲ ತಗೊಳ್ಲೇಬೇಕು ಅಂತೆಲ್ಲ ಫೋರ್ಸ್ ಮಾಡ್ತಾರೆ. ದಟ್ಸ್ ನಾಟ್ ಫೇರ್. ಇಫ್ ಇಟ್ ಡಸಂಟ್ ಲೈಕ್ ಪ್ರಾಡಕ್ಟ್ ಅದು ತಗೊಳೋದ್ರ ವ್ಯಾಲ್ಯೂನೇ ಇರಲ್ಲ. The entire place is like shopping. Entirely ಏನೇನೋ ಪ್ರಾಡಕ್ಟ್ಸ್ ಎಲ್ಲ ಇಟ್ಟು ಶಾಪಿಂಗ್ ಅಂತಾನೆ ಇದೆ. ಲೈಕ್ ಬೆಸ್ಟ್ ಪ್ಲೇಸ್ ಟು ಶಾಪ್ ಅಂತ ಹೇಳ್ಬೋದು ಗೋವಾ. ನೋಡಿದೆಲ್ಲ ಬೇಕು ಅನ್ಸುತ್ತೆ, ಬಟ್ ಅಮೌಂಟ್ ಇದ್ರೆ ತಾನೇ ತಗೊಳಕ್ಕಾಗತ್ತೆ. ಗೋಲ್ಡ್ ಏನಿದೆ? ಗೋಲ್ಡು ಮೆಣಸು ಬೆಳ್ಳುಳ್ಳಿ ಕೊಟ್ಟೋದಂತ ಇಲ್ಲಿ ಜಾಸ್ತಿ ಇರುತ್ತಮ್ಮ. ಅದು ಕೇಳ್ತಾನೆ 1,500 2,000. ಇಲ್ಲಿ ನೋಡಿ, ಇಲ್ಲಿ ಪಂಜಾಬಿ, ರಾಜಸ್ಥಾನಿ, ಗುಜರಾತಿ ಎಲ್ಲ ಸಿಗುತ್ತೆ. ಬಟ್ ಸೌತ್ ಇಂಡಿಯಾದ ಯಾವುದು ಸಿಗಲ್ಲ. ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಟ್ರೈ ಮಾಡಬೇಡಿ ಸೌತ್ ಇಂಡಿಯನ್ ಫುಡ್ಡು. ಐ ಆಮ್ ನಾಟ್ ಶೋರ್ ಅಬೌಟ್ ದಿಸ್ ಪಂಜಾಬಿ ಆ್ಯಂಡ್ ಆಲ್, ಬಟ್ ಸೌತ್ ಇಂಡಿಯನ್ ಫುಡ್ ಆ ರೇಂಜಿಗೆ ಇಷ್ಟ ಆಗಿಲ್ಲ ನನಗೆ. ನಾನು ಕಂಡಿಡ್ದಿರೋದ್ರಲ್ಲೇ ದಿಸ್ ಇಸ್ ದ ಲೈಕ್ ಸೋ ಅಫೋರ್ಡಬಲ್ ಶಾಪ್. It was very sweet when I asked 170 rupees ge entire thali. I was so amazed about it. And okay ambience, see plants la it's too cool, and I hope food also will be cool. 170 rupees fish thali andre Goa nali it's fine, it's very good. So now adanne try madana ivaga. So good. ಮತ್ತೆ ನಾನು ಬಾಗಾ ಬೀಚ್ ಹತ್ರನೇ ಹೋಗ್ತಾ ಇದ್ದೀನಿ. ಬಿಕಾಸ್ ದಟ್ ಈವ್ನಿಂಗ್ ವೈಬ್ ಇರುತ್ತಲ್ಲ, ಅದು ಎಂಜಾಯ್ ಮಾಡಬೇಕು ಅಂತ. ಬೇರೆ ಇನ್ನೂ ಜಾಗಗಳಿದಾವೆ. ಇಟ್ಸ್ ಲೈಕ್ ಸೇಮ್ ಬೀಚ್ ಮತ್ತೆ ಹೋಟೆಲ್ಸು, ಪಬ್ಸು, ಬೀಚು ಪಬ್ಸು ಬೇಸಿಕಲಿ ಅದೇ ಇರುತ್ತೆ. ಲುಕ್ ಅಟ್ ದ ಬೀಚ್, ಸನ್ಸೆಟ್ ಅಲ್ಟಿಮೇಟ್ ಆಗಿದೆ. ಇಟ್ಸ್ ಸೋ ಗುಡ್. ಎಷ್ಟು ಜನ ಸೇರಿದ್ದಾರೆ ನೋಡಿ, ಕರೆಕ್ಟಾಗಿ ಈವನ್ ಇಫ್ ಯುವರ್ ನಾನ್ ಆಲ್ಕೋಹಾಲಿಕ್ ಪರ್ಸನ್, ದ ಪರ್ಸನ್ ಹೂ ಡಸಂಟ್ ಡ್ರಿಂಕ್ ಆಲ್ಕೋಹಾಲ್ ಜಸ್ಟ್ ಲೈಕ್ ಮೀ, ಜಸ್ಟ್ ವಿಸಿಟ್ ಗೋವಾ ಟು ಸಿ ದಿಸ್ ಸನ್ಸೆಟ್. ಅಲ್ಟಿಮೇಟ್ ಆಗಿದೆ ಬಾಗಾ ಬೀಚಲ್ಲಿ.
ಸೊ ಈ ಒಂದು ಸನ್ಸೆಟ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಅಲ್ಟಿಮೇಟ್ ಆಗಿದೆ. ಅರೆ ಅರೆ ಏನಿದು ಹೊಸದಾಗಿ ಬ್ಯೂಟಿಫುಲ್ ಸನ್ಸೆಟ್ ಆಟ ಒಲವಿನ ಗಡಿಯಲ್ಲಿ ನನ್ನ ಪಾಡಿ ಪ್ರೀತಿ ಚಟ ಕಚಗುಳಿಡುತ್ತಿದೆ ಸಿಹಿ ಗಾಳಿ ಮನಸ್ಸಿನ ಹೂದೋಟ ಜನಿಸಿದೆ ಕನಸಲಿ ಕಿರುಚಾಳಿ ಪ್ರೀತಿ ಹಠ ಕಂಗಳ ಈ ಸಂಜೆಗೆ ಒಲಿದಿದೆ ನಾಚಿಕೆ ಮುಡಿದಿದೆ ಸಂಪಿಗೆ ಅರೆ ಅರೆ ಏನಿದು ಹೊಸದಾಳಿ ನೀ ನನ್ನ ಒಲವು ಒಲವು ನೀ ನನ್ನ ಗೆಲುವು ನೀ ನನ್ನ ಅರಿವು ಅರಿವು ಮತ್ತೆ ಎಲ್ಲರಿಗೂ ಇದು ಅಲ್ಲೋರ್ಗು ಇದ್ದಿದ್ದ ಹಳೆಗಳು ಈಗ ಹೋಗಿ ಅಲ್ಲೋರ್ಗು ರೀಚ್ ಆಗಿದೆ. ಎಂಟೈರ್ಲಿ ಫುಲ್ ಹಳೆಗಳೆಲ್ಲ ಹಿಂದೆಗೆ ಹೋಗ್ಬಿಟ್ಟಿದೆ. ಸೋ ಗುಡ್. ಲೈಕ್ ಬಾರ್ ತರಾನೇ ಇಟ್ಸ್ ಲೈಕ್ ಆಲ್ಕೋಹಾಲ್ ಬೈ 1 get 1 ಫ್ರೀ. ಕಾಕ್ಟೇಲ್ಸ್ ತಗೋನಿ ಮತ್ತೆ ಬಿಯರ್ಸ್ ಏನೇನೋ ಇದೆ. ಸೊ ನೀವು ಬಂದು ವಿಸಿಟ್ ಮಾಡ್ಬೋದು. ಇಫ್ ಯು ಆರ್ ಅನ್ ಆಲ್ಕೋಹಾಲಿಕ್ ಪರ್ಸನ್ ಯು ಕ್ಯಾನ್ ಕಮ್ ಅಂಡ್ ವಿಸಿಟ್ ದೀಸ್ ಪ್ಲೇಸಸ್. ಈಗ ಮತ್ತೆ ಪಬ್ ಲೈನ್ಗೆ ಎಂಟರ್ ಆಗ್ತಾ ಇದೀರಿ. ಎಂಟರ್ಲಿ ನಾನು ಎಲ್ ರೂಮ್ ತಗೊಂಡಿದ್ದೋ ಎಂಟರ್ಲಿ ಪಬ್ ಲೈನ್. ಫುಲ್ ಲೈಕ್ ಪಬ್ ಲೈನ್. ಇಲ್ಲೆಲ್ಲರೂ ಫುಲ್ ರೆಡಿ ಆಗ್ಬಿಟ್ಟು ಬಂದ್ರೆ ನಾನು ಮಲ್ಕೊಂಡೆದ್ದು ಮುಖ ತೊಳಿದಿರ ಹೋಗ್ತಾ ಇದ್ದೀನಿ. ಇಟ್ ಆಸ್ ಫುಲ್ಲಿ ಪಬ್ ಕಲ್ಚರ್. ಮತ್ತೆ ಅಲೆಗಳು ಸ್ಟಾರ್ಟ್ ಆಗ್ತಿದೆ. ಐ ಡೋಂಟ್ ನೋ ವೈ ಬಟ್ ನನಗೆ ಆ ಪಬ್ ಲೈನ್ಗಳನ್ನ ಈ ಒಂದು ಬೀಚೇ ಜಾಸ್ತಿ ವೈಬ್ಸ್ ಕೊಡ್ತಾರೆ. ಅವು ರೇಂಜಿಗೆ ಅಲೆಗಳು ಬರ್ತಿದ್ದಾವೆ ಅಂದರೆ ಅಲ್ಲಿದ್ದಿದ್ದ This was about my Goa trip. I visited Baga Beach. How was it? Annodana comment ಮಾಡಿ. That's it for today. Bye guys. See you in the next video. Bye.